ಕರ್ನಾಟಕದ ಎಲ್ಲ ದಂಪತಿಗಳಿಗೆ ನಮಸ್ಕಾರ. ದಾಂಪತ್ಯ ಅಂದರೆ ಏನು? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ದಾಂಪತ್ಯ, ಮದುವೆ, ಕನಸು, ಭವಿಷ್ಯ, 100 ಕನಸುಗಳಿರುತ್ತೆ. ಪ್ರಾಯದಲ್ಲಿ ಪ್ರೀತಿ, ಅದಾದ ನಂತರ ಮದುವೆ, ಆ ಮದುವೆಗೆ ಸಾಕ್ಷಿ ಅಂತ ಒಂದಷ್ಟು ಮಕ್ಕಳು ಜೀವನದಲ್ಲಿ ಇದ್ದೇ ಇದ್ದಿದ್ದು. ಈ ಮದುವೆ ಆಗಿರೋ ಹೊಸತ್ರಲ್ಲಿ ಹೇಗಿರುತ್ತೆ ಗೊತ್ತಾ? ಮದುವೆ ಆಗಿರೋ ಹೊಸತ್ರಲ್ಲಿ ಹೆಂಡತಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕೌಸಲ್ಯ, ರಾಮ, ಪೂರ್ವ, ಸಂಧ್ಯಾ, ಪ್ರವರ್ತತೆ ಕ್ಯಾಸೆಟ್ ಹಾಕ್ತಾಳೆ. ಮನೆ ಮುಂದೆ ರಂಗೋಲಿ ಹಾಕ್ತಾಳೆ. ಬೆಳಗ್ಗೆ ಎದ್ದು 6 ಗಂಟೆಗೆ ಪೂಜೆ ಮಾಡ್ತಿದ್ದೀನಿ ಅಂತ ಮನೆಯಲ್ಲಿರೋರು ಗೊತ್ತಾಗಕ್ಕೆ ದೇವ್ರ ಮನೆಯಿಂದ ಸ್ವಲ್ಪ ಸೌಂಡ್ ಜೋರಾಗೇ ಬರುತ್ತೆ. ಬೆಡ್ ಕಾಫಿ ಕೊಡ್ತಾಳೆ. ಸ್ನಾನಕ್ಕೆ ಟವಲ್ಲು ಅಂತಾಳೆ. ತಿಂಡಿ ತಿನ್ಕೊಂಡೋಗಿ ಅಂತಾಳೆ. ಆಫೀಸ್ಗೆ ಹೋಗಿದ ತಕ್ಷಣ ಒಂದು ಫೋನ್ ಮಾಡಿ ಅಂತಾಳೆ. ಇನ್ನು ಹುಡುಗಂದು ಅಷ್ಟೇ, ಮದುವೆ ಆಗಿರೋ ಹೊಸತ್ರಲ್ಲಿ ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ರೂ ಚಿನ್ನ, ರನ್ನ, ಬಂಗಾರು ಅಂತ ಟೈಟ್ಲ್ಗಳು, ಸಬ್ ಟೈಟ್ಲ್ಗಳು ಬಳಸಿರ್ತಾರೆ. ಹೋಗ್ತಾ 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 6 ತಿಂಗಳು, ವರ್ಷನೋ 2 ವರ್ಷನೋ ಕಾಲ ಕಳೆದೋಗುತ್ತೆ. ಕೌಸಲ್ಯ, ರಾಮ, ಪೂರ್ವ, ಸಂಧ್ಯಾ, ಪ್ರವರ್ತತೆ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಎಲ್ಲೇ ತಂದು ಕೊಡ್ತೀನಿ ಇರ್ರಿ. ಸ್ನಾನಕ್ಕೆ ಟವಲ್ ಎಲ್ಲೇ ಎತ್ಕೊಂಡು ಹೋಗೋಕ್ಕಾಗಲ್ವಾ? ತಿಂಡಿ ಕಲ್ಸಿಟ್ಟಿದ್ದೀನಿ ನೋಡಿ. ಆಫೀಸ್ಗೆ ಹೋಗಿ ಬರಲ್ಲ, ಅದನ್ನು ಡೈಲಿ ಹೇಳಬೇಕಾ? ಇನ್ನು ಗಂಡನೂ ಅಷ್ಟೇ, ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು, ಮನೆಗೆ ಹೊರಟೋಗೋಣ ಅಂತ ವೆಯ್ಟ್ ಮಾಡ್ತಿರ್ತಾನೆ. ಬರ್ತಾ 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 ರಾತ್ರಿ 10 ಗಂಟೆ ಆದರೂ ಮನೆಗೆ ಬರಲ್ಲ. ಹೆಂಡತಿ ಹೋಗಿ ಅತ್ತೆ ಹತ್ರ ಕೇಳ್ತಾಳೆ, ಅತ್ತೆ ನಿಮ್ಮ ಮಗ ಇನ್ನೂ ಬರಲಿಲ್ಲ, ಫೋನ್ ಮಾಡಿ, ನಾನು ಫೋನ್ ಎತ್ತಿಲ್ಲ ಅಂತ. ಆಗ ಅತ್ತೆ ಫೋನ್ ಮಾಡಿದ್ರೆ, ಅಂದರೆ ಆ ಹುಡುಗನ ಅಮ್ಮ ಫೋನ್ ಮಾಡಿದ್ರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ, ನೆಟ್ವರ್ಕೇ ಸಿಗಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಬ್ರೋಕನ್ ಆನ್ ದ ಅರ್ತ್. ಅರ್ಥ ಆಯ್ತಲ್ಲ?